ಹಾಯ್ ಫ್ರೆಂಡ್ಸ್, ಸ್ಮಾರ್ಟ್ ಅಡ್ಡಾಗೆ ಸ್ವಾಗತ. ನಮ್ಮ ಸೌರಮಂಡಲದಲ್ಲಿ ಜೀವಿಗಳು ವಾಸವಾಗಿರುವಂತಹ ಗ್ರಹ ಅಂದರೆ ಅದು ನಮ್ಮ ಭೂಮಿ. ಇದನ್ನು ಜೀವಿಗ್ರಹ ಅಥವಾ ನೀಲಿ ಗ್ರಹ ಅಂತಲೂ ಕೂಡ ಕರೀತಾರೆ. ಈ ನಮ್ಮ ಭೂಮಿಯಲ್ಲಿ ಪ್ರತಿನಿತ್ಯ ಹಲವಾರು ಬದಲಾವಣೆಗಳು ಉಂಟಾಗ್ತಾ ಇರ್ತವೆ. ಈ ಭೂಮಿಯು ಭೂಕಂಪ, ಜ್ವಾಲಾಮುಖಿ, ಚಂಡಮಾರುತ, ಸುನಾಮಿ ಇನ್ನೂ ಹಲವಾರು ನೈಸರ್ಗಿಕ ವಿಕೋಪಗಳಿಗೆ ಒಳಗಾಗ್ತಾ ಇರುತ್ತೆ. ಈ ಹಲವಾರು ನೈಸರ್ಗಿಕ ವಿಕೋಪಗಳಲ್ಲಿ ಪ್ರಮುಖವಾಗಿರುವಂತಹ ಭೂಕಂಪದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಭೂಕಂಪ ಅಂದರೆ ಏನು, ಭೂಕಂಪಕ್ಕೆ ಕಾರಣಗಳೇನು, ಅದರಿಂದ ಆಗುವಂತಹ ಪರಿಣಾಮಗಳೇನು, ಅದರಿಂದ ರಕ್ಷಣೆ ಮಾಡ್ಕೊಳ್ಳೋದಾದರೂ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಭೂಕಂಪ ಅಂದರೆ ಅತಿ ಕಡಿಮೆ ಅವಧಿಯಲ್ಲಿ ಭೂಮಿಯ ಹಠಾತ್ ಅಲುಗಾಡುವಿಕೆ ಅಥವಾ ನಡುಗುವಿಕೆಯನ್ನು ಭೂಕಂಪ ಅಂತ ಕರಿತೇವೆ. ಇದು ಭೂಮಿಯ ಅತ್ಯಂತ ಮೇಲ್ಪದರವಾಗಿರುವಂಥ ಭೂತೊಗಟೆಯ ತಳಭಾಗದಲ್ಲಿ ಏನಾದರೂ ಅಡಚಣೆ ಉಂಟಾದಾಗ ಭೂಕಂಪ ಸಂಭವಿಸುತ್ತದೆ. ಈ ಭೂಕಂಪವು ಭಾರತದ ಉತ್ತರ ಕಾಶ್ಮೀರದ ಉರಿ ಮತ್ತು ಥಂಗ್ದಾರ್ ಪಟ್ಟಣಗಳಲ್ಲಿ 2005 ಅಕ್ಟೋಬರ್ 5ರಲ್ಲಿ ದೊಡ್ಡ ಪ್ರಮಾಣದಲ್ಲೇ ಸಂಭವಿಸಿತು. ಇದಕ್ಕೂ ಮೊದಲು 2001 ಜನವರಿ 26ರಲ್ಲಿ ಗುಜರಾತ್ನ ಭುಜ್ ಜಿಲ್ಲೆಯಲ್ಲಿಯೂ ಸಹ ದೊಡ್ಡ ಪ್ರಮಾಣದ ಭೂಕಂಪ ಉಂಟಾಗಿತ್ತು. ಇದು ಅಪಾರ ಹಾನಿಯನ್ನು ಕೂಡ ಉಂಟು ಮಾಡಿದೆ. ಭೂಮಿಯ ಮೇಲೆ ಸಂಭವಿಸಬಹುದಾದಂತಹ ಮಳೆ, ಚಂಡಮಾರುತ, ಸುನಾಮಿ ಮೊದಲಾದಂತಹ ವಿದ್ಯಮಾನಗಳನ್ನು ಮುಂಚಿತವಾಗಿಯೇ ತಿಳಿಯೋದಕ್ಕೆ ನಮ್ಮ ಹವಾಮಾನ ಇಲಾಖೆಯಿಂದ ಸಾಧ್ಯವಾಗುತ್ತೆ. ಇದರಿಂದ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ತೆಗೆದುಕೊಳ್ಳೋದಕ್ಕೆ ಸಹಕಾರಿಯಾಗಿರುತ್ತೆ. ಆದರೆ ಯಾವುದೇ ಊಹೆಗೂ ತಿಳಿಯದಂತಹ ವಿದ್ಯಮಾನ ಅಂದರೆ ಅದು ಭೂಕಂಪ. ಇದು ಯಾವ ಸಮಯದಲ್ಲಿ ಬೇಕಾದರೂ ಭೂಮಿಯ ಎಲ್ಲ ಭಾಗಗಳಲ್ಲೂ ಸಹ ಸಂಭವಿಸಬಹುದು. ಹಾಗಿದ್ರೆ ಈ ಭೂಕಂಪಕ್ಕೆ ಕಾರಣಗಳಾದರೂ ಏನು? ಹಿಂದಿನ ಕಾಲದಲ್ಲಿ ಜನರಿಗೆ ಈ ಭೂಕಂಪ ಹೇಗುಂಟಾಗುತ್ತೆ ಅಂತ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದೆ ಇರೋದ್ರಿಂದ ಗೂಳಿ ಸಂಪೂರ್ಣ ಒಂದು ಭೂಮಿಯನ್ನು ತನ್ನ ಒಂದು ಕೊಂಬಿನಲ್ಲಿ ಇಟ್ಕೊಂಡಿರುತ್ತೆ. ಅದು ತನ್ನ ಮತ್ತೊಂದು ಕೊಂಬಿಗೆ ಭೂಮಿಯನ್ನು ವರ್ಗಾಯಿಸಿದಾಗ ಭೂಕಂಪ ಉಂಟಾಗುತ್ತೆ ಅಂತ ಮೂಢನಂಬಿಕೆಗಳಿಂದ ಪೌರಾಣಿಕ ಕಥೆಗಳ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ರಂತೆ. ಇದೇ ಪುರಾಣಗಳು ಪ್ರಪಂಚದ ಇತರೆ ಭಾಗಗಳಲ್ಲೂ ಸಹ ಪ್ರಚಲಿತವಾಗಿದ್ದವು. ಆದರೆ ಹಲವಾರು ತಾಂತ್ರಿಕ ಜ್ಞಾನದ ಮೂಲಕ ವಿಜ್ಞಾನಿಗಳ ಸಂಶೋಧನೆಯಿಂದ ಭೂಕಂಪ ಅಂದರೆ ಏನು ಅಂತ ವೈಜ್ಞಾನಿಕ ಕಾರಣವನ್ನು ತಿಳಿಸಿದ್ದಾರೆ. ಭೂಮಿಯನ್ನು ಪ್ರಮುಖವಾಗಿ 4 ಭಾಗಗಳಾಗಿ ಕಾಣಬಹುದು. ಒಂದು ಒಳಗರ್ಭ, ಎರಡನೆಯದು ಹೊರಗರ್ಭ, ಮೂರನೆಯದು ಮ್ಯಾಂಟಲ್, ನಾಲ್ಕನೆಯದು ತೊಗಟೆ ಅಥವಾ ಹೊರಕವಚ. ಭೂಮಿಯ ಅತ್ಯಂತ ಮೇಲ್ಪದರವೇ ಭೂತೊಗಟೆ ಅಥವಾ ಹೊರಕವಚ ಆಗಿದೆ. ಈ ಭೂತೊಗಟೆಯು ಕೇವಲ ಒಂದೇ ಒಂದು ಭಾಗವಾಗಿಲ್ಲ, ಅದು ಅನೇಕ ಚಿಕ್ಕ ಚಿಕ್ಕ ಭಾಗಗಳಿಂದ ಕೂಡಿದೆ. ಈ ಪ್ರತಿ ಚಿಕ್ಕ ಭಾಗವೂ ಸಹ ತಟ್ಟೆಯ ಥರ ಇದೆ. ಇವುಗಳನ್ನು ಭೂತಟ್ಟೆಗಳು ಅಥವಾ ಭೂಫಲಕಗಳು ಅಂತ ಸಹ ಕರೀತಾರೆ. ಇವು ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ. ಈ ಚಲಿಸ್ತಾ ಇರುವಂತಹ ಭೂತಟ್ಟೆಗಳು ಪರಸ್ಪರ ಉಜ್ಜಲ್ಪಟ್ಟಾಗ ಅಥವಾ ಪರಸ್ಪರ ಡಿಕ್ಕಿ ಹೊಡೆದಾಗ ಭೂ ಅಡಚಣೆ ಉಂಟಾಗುತ್ತೆ. ಈ ಅಡಚಣೆಯಿಂದನೇ ಭೂಕಂಪ ಉಂಟಾಗೋದು. ಸೊ ಫ್ರೆಂಡ್ಸ್, ಒಂದು ವಿಚಾರ ತಿಳಿದಿರಲಿ, ಭೂಕಂಪ ಹೇಗುಂಟಾಗುತ್ತೆ ಅಂತ ಖಚಿತವಾಗಿ ತಿಳಿದಿದೆ. ಆದರೆ ಅದು ಎಲ್ಲಿ ಯಾವಾಗ ಆಗುತ್ತೆ ಅಂತ ಊಹಿಸೋದಕ್ಕೂ ಸಹ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣಗಳು ಅಲ್ಲದೆ ಜ್ವಾಲಾಮುಖಿ ಸ್ಫೋಟದಿಂದ ಅಥವಾ ಯಾವುದೋ ಒಂದು ಉಲ್ಕೆ ಭೂಮಿಗೆ ಅಪ್ಪಳಿಸಿದಾಗ ಅಥವಾ ಭೂಮಿಯ ಒಳಭಾಗದಲ್ಲಿ ಪರಮಾಣು ಸ್ಫೋಟಗೊಂಡಾಗಲೂ ಸಹ ಭೂಕಂಪ ಉಂಟಾಗುತ್ತೆ. ಆದರೆ ಹೆಚ್ಚಿನ ಪ್ರಮಾಣದ ಭೂಕಂಪಗಳು ಭೂತಟ್ಟೆಗಳ ಚಲನೆಯಿಂದಾನೇ ಉಂಟಾಗೋದು ಸ್ನೇಹಿತರೆ. ಈ ಭೂತಟ್ಟೆಗಳ ಚಲನೆಯಿಂದ ಏನು ಭೂಕಂಪ ಉಂಟಾಗುತ್ತೆ ಆ ಪ್ರದೇಶಗಳನ್ನು ಸೈಸ್ಮಿಕ್ ಅಥವಾ ನ್ಯೂನ್ಯತಾ ವಲಯಗಳು ಅಂತ ಕರಿತೇವೆ. ಅಂತಹ ಭಾರತದಲ್ಲಿರುವ ಸೈಸ್ಮಿಕ್ ಝೋನ್ಸ್ ಯಾವಪ್ಪ ಅಂದರೆ ಕಾಶ್ಮೀರ, ಪಶ್ಚಿಮ ಮತ್ತು ಮಧ್ಯ ಹಿಮಾಲಯ, ಪೂರ್ಣ ಪ್ರಮಾಣದ ಈಶಾನ್ಯ ಭಾಗ, ರನ್ ಆಫ್ ಕಚ್ ಪ್ರದೇಶ, ರಾಜಸ್ಥಾನ್ ಮತ್ತು ಭಾರತದ ಗಂಗಾ ನದಿ ಬಯಲು ಪ್ರದೇಶ. ಇವುಗಳಲ್ಲದೆ ದಕ್ಷಿಣ ಭಾರತದಲ್ಲಿ ಕೆಲವು ಪ್ರದೇಶಗಳು ಸಹ ಅಪಾಯ ವಲಯಗಳಾಗಿವೆ. ಭೂಕಂಪದ ಸಾಮರ್ಥ್ಯದ ಪರಿಮಾಣವನ್ನು ರಿಕ್ಟರ್ ಅಳತೆ ಮಾಪನದಲ್ಲಿ ಅಳತೆ ಮಾಡಲಾಗುತ್ತೆ. ರಿಕ್ಟರ್ ಮಾಪನದ ಅಳತೆಯು 7ಕ್ಕಿಂತ ಹೆಚ್ಚಿದ್ರೆ ವಿನಾಶಕಾರಿ ಭೂಕಂಪ ಆಗಿರುತ್ತೆ.
ಭುಜ್ ಮತ್ತು ಕಾಶ್ಮೀರದಲ್ಲಿ ಉಂಟಾಗಿರುವಂತಹ ಭೂಕಂಪಗಳ ಅಳತೆಯು 7.5ಕ್ಕಿಂತನೂ ಸಹ ಹೆಚ್ಚಿತ್ತು. ಈ ಭೂಕಂಪಗಳು ಅಪಾರ ಹಾನಿಯನ್ನು ಉಂಟು ಮಾಡುತ್ತವೆ. ಈ ಭೂಕಂಪಗಳನ್ನಂತೂ ತಡೆಯೋದಿಕ್ಕಾಗಲ್ಲ, ಆದರೆ ಇದರಿಂದ ಉಂಟಾಗುವಂತಹ ಅಪಾರ ಹಾನಿಯನ್ನು ಕಡಿಮೆ ಪ್ರಮಾಣದಲ್ಲಿ ಆಗುವಂತೆ ನಾವು ರಕ್ಷಣೆಯನ್ನು ತೆಗೆದುಕೊಳ್ಳಬಹುದು. ಹಾಗಿದ್ರೆ ಈ ಭೂಕಂಪಗಳು ಸಂಭವಿಸಿದಾಗ ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತ ನೋಡೋಣ. ಭೂಕಂಪ ಹೇಗೆ, ಯಾವಾಗ, ಯಾವ ಸ್ಥಳದಲ್ಲಿ ಬೇಕಾದರೂ ಆಗ್ಬೋದು, ಅದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ಹೇಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಮಗೆ ಯಾವ ಸಮಯದಲ್ಲಿ ಭೂಕಂಪ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಯಾವ ಸ್ಥಳಗಳಲ್ಲಿ ಭೂಕಂಪ ಆಗ್ಬೋದು ಅಂತ ಫಾಲ್ಟ್ ಝೋನ್ಗಳನ್ನು ಗೌರ್ಮೆಂಟ್ ಗುರುತಿಸಿದೆ. ಅಂತಹ ಪ್ರದೇಶಗಳಲ್ಲಿ ಜನರು ಎಲ್ಲ ಸಮಯದಲ್ಲೂ ಸಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಲೇಬೇಕು. ಮೊದಲನೇ ಮುನ್ನೆಚ್ಚರಿಕೆ ಕ್ರಮ, ಭೂಕಂಪ ಅಧಿಕ ಹಾನಿಯನ್ನು ತಡೆಯೋದಕ್ಕೆ ಕಟ್ಟಡಗಳನ್ನು ಸರಳವಾಗಿ ನಿರ್ಮಿಸೋದು. ಎರಡನೇದು, ಯಾವುದೇ ದೇವಸ್ಥಾನ, ಬೃಹತ್ ಕಟ್ಟಡಗಳನ್ನು ನಿರ್ಮಿಸೋದಕ್ಕೆ ಅರ್ಹ ಅನುಭವಿ ಇರುವಂತಹ ವಾಸ್ತುಶಿಲ್ಪಿಗಳು ಮತ್ತು ಇಂಜಿನಿಯರ್ಗಳನ್ನು ಸಂಪರ್ಕಿಸೋದು ಮತ್ತು ನೇಮಿಸೋದು. ಇಂತಹ ಫಾಲ್ಟ್ ಝೋನ್ಗಳಲ್ಲಿ ಮಣ್ಣು ಮತ್ತು ಮರಗಳನ್ನೇ ಯೂಸ್ ಮಾಡಿಕೊಂಡು ಕಟ್ಟಡ ನಿರ್ಮಿಸೋದು ಉತ್ತಮ. ಮತ್ತು ಚಾವಣಿ ಕೂಡ ಸಾಧ್ಯವಾದಷ್ಟು ಹಗುರವಾಗಿ ನಿರ್ಮಿಸೋದ್ರಿಂದ ಕುಸಿತದ ಸಮಯದಲ್ಲಿ ಕಡಿಮೆ ಹಾನಿಯಾಗುತ್ತೆ. ನಾಲ್ಕನೆಯದು, ಗೋಡೆಗಳ ಮೇಲೆ ಗಡಿಯಾರ, ಭಾವಚಿತ್ರ, ಚೌಕಟ್ಟು, ಜಲತಾಪಕ ಇವುಗಳನ್ನ ಭೂಕಂಪ ಉಂಟಾದಾಗ ಬೀಳದಂತೆ ನೇತಾಕೊಂಡಿರಬೇಕು. ಐದನೆಯದು, ಕೆಲವೊಮ್ಮೆ ಭೂಕಂಪ ಸಂದರ್ಭದಲ್ಲಿ ಬೆಂಕಿಗೆ ಆಹುತಿಯಾಗೋದ್ರಿಂದ ಅಗ್ನಿಶಾಮಕ ಉಪಕರಣಗಳನ್ನು ಅಳವಡಿಸೋದು ಸೂಕ್ತ. ಉತ್ತರಾಖಂಡ ರಾಜ್ಯದ ರೂರ್ಕಿಯಲ್ಲಿ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರವು ಭೂಕಂಪ ಆದರೂ ಸಹ ಮನೆಗಳು ಕಂಪಿಸದೇ ಇರುವ ರೀತಿಯಲ್ಲಿ ಹೇಗೆ ಮನೆಗಳನ್ನು ನಿರ್ಮಿಸಬೇಕು ಅಂತ ಟೆಕ್ನಾಲಜಿಯನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಇದಿಷ್ಟು ಮನೆಗಳಿಗೆ ಮತ್ತು ಕಟ್ಟಡಗಳಿಗೆ ಇರಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳು. ವೈಯಕ್ತಿಕವಾಗಿ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ಕ್ರಮಗಳನ್ನ ನೋಡೋಣ. ಮೊದಲನೇದಾಗಿ, ನೀವೇನಾದರೂ ಮನೆಯಲ್ಲಿದ್ದರೆ ಭೂಮಿಯ ನಡುಕ ನಿಲ್ಲುವವರೆಗೂ ಸಹ ಚೇರ್ ಅಥವಾ ಟೇಬಲ್ನ ಕೆಳಗೆ ಇರಿ. ನಿಮ್ಮ ಮೇಲೆ ಬೀಳಬಹುದಾದಂತಹ ಎತ್ತರವಿರುವಂತಹ ಮತ್ತು ಭಾರವಾದ ವಸ್ತುಗಳಿಂದ ಆದಷ್ಟು ದೂರ ಇರಿ. ನೀವೇನಾದರೂ ಹಾಸಿಗೆ ಮೇಲಿದ್ರೆ ಮೇಲಕ್ಕೆ ಎದ್ದೇಳದಂತೆ ನಿಮ್ಮಿಂದ ತಲೆಯನ್ನು ರಕ್ಷಣೆ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಮನೆಯಿಂದ ಹೊರಗಡೆ ಇದ್ದೀರಿ ಅಂದರೆ ಯಾವುದೇ ಕಟ್ಟಡ, ಮರ ಮತ್ತು ವಿದ್ಯುತ್ ತಂತಿಯಿಂದ ದೂರದಲ್ಲಿರುವಂತಹ ಸೂಕ್ತ ಸ್ಥಳದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಿ. ನೀವೇನಾದರೂ ಕಾರು ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಚಾಲಕರಿಗೆ ನಿಧಾನವಾಗಿ ಭೂಕಂಪನ ವಲಯದಿಂದ ದೂರ ಚಲಿಸೋದಿಕ್ಕೆ ಹೇಳಿ. ಭೂಮಿಯ ನಡುಕ ನಿಲ್ಲುವವರೆಗೂ ಸಹ ವಾಹನದಿಂದ ಹೊರಗಡೆ ಬರಬೇಡಿ. ಇದಿಷ್ಟು ಭೂಕಂಪಕ್ಕೆ ಸಂಬಂಧಿಸಿದಂತಹ ಮಾಹಿತಿ. ಈ ವಿಡಿಯೋದಲ್ಲಿ ಭೂಕಂಪಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ. ಇದು ಕೇವಲ ಒಂದು ನೈಸರ್ಗಿಕ ವಿಕೋಪ ಮಾತ್ರ ಅಲ್ಲ, ಇದು ಪಠ್ಯದ ಒಂದು ಭಾಗವೂ ಕೂಡ ಹೌದು, ಜನರಲ್ ನಾಲೆಡ್ಜ್ ಕೂಡ ಹೌದು. ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.